ಈ ಪೊದ್ದೇರು ಇನ್ನೂ ಮುಕ್ಕಾಲು ಸಾಲು ಮುಗಿಸೋರು ಅಷ್ಟೇ ಇನ್ನು ಯೋಸೊಂದು ಮುಗಿಸ್ಬೇಕು ರೀ ರೀ ಇವು ಎಲ್ಲೋದ್ರೋ ಏನು ಕತ್ತಿಯೋ ಉಂಡ್ಕಣ್ಣ ತಗ ಹೋಗ್ಬಿಟ್ರೆ ನಾನು ಹೊಸಿ ಉಂಡ್ಬಿಟ್ಟತ್ತಾಗ ಹೆಂಗೋನುವೆ ನಾನು ಸಾಲು ಹಿಡಿಯಕ್ಕೆ ಹೋಗ್ಬೋದು. ಯಪ್ಪ ಸದ್ಯ ಬಂದ. ಅಯ್ಯಯ್ಯಪ್ಪ ಆಂಜಯ್ಯಮ್ಮನು ಹೊಡ್ಕೊಂಡು ಕುಂತ ಇವಳು ಸುಮ್ಕೆ ನಿನಗೆ. ಅಯ್ಯೋ ಇನ್ನನುವೆ ತರ್ಲಿಲ್ವೇ ಜಯಕ್ಕ, ಇನ್ನನುವೆ ತರ್ಲಿಲ್ವೇ ಜಯಕ್ಕ ಅಂತ ಹೇಳ್ಬಿಟ್ಟು ಏನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಹಾರಾಡ್ತಾವಳಿ. ಇವಾಗಾದ್ರೂ ತಂದಲ್ಲ. ಇಳ್ಸು ಇಳ್ಸು ಹೊಸಿ ಸಾರ್ನ ಇಳ್ಸು, ಕರಿತೀನಿ ಹೋಗ್ಬಿಟ್ಟು. ಅಷ್ಟು ಕರ್ಕೊಂಬಿಟ್ಟು ಬನ್ನಿ, ಪಾಪ ಅಟ್ಟಿಸ್ಕೊಂಡಿರ್ತಾರೆ ಅವ್ರು ಹೊಸಿ ಲೇಟ್ ಆಗೋಗ್ಬಿಡ್ತು. ಏನ್ ಮಾಡನಿ? ಸರಿ ತಕ ಹೋಗ್ಬಿಟ್ಟು ಕರೆದ್ಬಿಟ್ಟು ಬರ್ತೀನಿ ಇರು. ಓ ಬರ್ರಿ ಸರ್ಕಾರನ ಬರ್ರಿ, ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ. ತಿರ್ಗ ಆಮೇಕಿಂದ ಒತ್ತಾಗ ಹೋಗ್ಬಿಡ್ತದೆ. ಬಿರ್ಬಿರ್ನ ಊಟ ಮಾಡ್ಬಿಟ್ಟು ನಾನು ಬರ್ತೀನಿ ನಿಮ್ಮ ಜೊತೆಗೆ. ಹಂಗೇನಿಯ ಎಲ್ಲ ಸೇರ್ಕೊಂಡು ಒಂದು ಕೈ ಹಾಕ್ಬಿಟ್ರೆ ಇವಾಗ ಸಂಜೆ ಅಷ್ಟೊತ್ತಿಗೆ ಎಲ್ಲನೂ ಮುಗ್ದೋಯ್ತದೆ. ಏನ್ ಜೈಕ ಒತ್ತು ಮುಂಚೆಗೆ ಬರ್ತೀನಿ, 1 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ 1:15 ಬರ್ದಿದ್ದಂಗೆ ನಮಗೆ ಕಾಯಿಸ್ಬಿಟ್ಟಲ್ಲ. ಯಪ್ಪ ಹೊಟ್ಟೆ ಚುರ 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 ಅಂತಿತ್ತು. ಏನೋ 2 ಹೊತ್ತು ಊಟ ಹಂಗೇನಿಯ 4 ಕಾಪಿ ಕೊಡ್ತೀನಿ ಏನಿದಕ್ಕೆ ಬಂದೆ. ಇಲ್ಲ ಅಂದಿದ್ರೆ ನಾನಂತೂ ನಿಮ್ಮ ಕೂಲಿ ಕೆಲಸಕ್ಕೇನು ಬರ್ತಾ ಇರಲಿಲ್ಲ. ಹಂಗಿಲ್ಲ, ಕ್ಯಾಮೆ ಮಾಡ್ಬೇಕಾದ್ರೆ ನೀ ಅಡುಗೆ ಮಾಡ್ಬೇಕಾರೆ ಗ್ಯಾಸ್ ಖಾಲಿಯಾಗಿ ಹೋಗ್ಬಿಡ್ತಿದ್ದೆ ಅಮ್ಮ. ನಾ ಅಂತ ನೀನೇನು ಮಾಡಲಿ? ಜಯಕ ಒಂದು ಅರ್ಧ ಗಂಟೆ ನೀನೇನಾರ ತಡವಾಗಿ ಬಂದ್ಬಿಟ್ಟಿದ್ರೆ ಜಯಮ್ಮ ನಿಮ್ಮ ಅಂತಕ್ಕೆ ಬಂದ್ಬಿಟ್ಟು ನಿಮ್ಮ ಮನೆ ಒಳಗಡಿಕೆ ನುಗ್ಗುಬಿಟ್ಟು ಅಯ್ಯಯ್ಯಪ್ಪ ಏನಾರ ಇಷ್ಟೊತ್ತಿಗೆ ಆಗ್ಲಿ ನೀನಿಯ ಹೀರಪ್ಪರ ಮುದ್ದೆ ಎಲ್ಲನೂ ತಿಂದಾಕ್ಬಿಟ್ಟಿರೋಳು. ಅಲ್ಲೇ ಜಯಮ್ಮ ನಿನಗೇನೆ ಗೊತ್ತು ನನ್ನ ಕಷ್ಟ. ಸರಿಯಾಗಿ ಉಣ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಯ್ತದೆ. ಗ್ಯಾಸ್ಟ್ರಿಕ್ ಆಗಿ ವಾಂತಿ ಆಯ್ತದೆ, ತಲೆನೋವು ಬರ್ತದೆ, ತಲೆ ಸುತ್ತ ಬರ್ತದೆ. ಆಸ್ಪತ್ರೆಗೆ ಹೋಗ್ಬೇಕು, ಆಸ್ಪತ್ರೆಗೆ ಟ್ಯಾಬ್ಲೆಟು ಇಂಜೆಕ್ಷನ್ನು ಅದು ಇದು ಆಳ ಮೂಳ ಅದಕ್ಕೊಂದು 500,000 ಖರ್ಚಾಯ್ತದೆ. ಯಪ್ಪ 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 ಅದೆಲ್ಲ ನನಗೆ ಬೇಕೇ? ಅದಕ್ಕೆ ಹೊಟ್ಟೆ ತುಂಬ ತಿಂದ್ಬಿಡೋದು, ಹಬ್ಬ ನೆಮ್ಮದಿಯಾಗಿರೋದು. ಅಯ್ಯನಿ ಅಯ್ಯೋ ತಿರ್ಕಳಿ ಜಯಮ್ಮ, ಬಾ ತಟ್ಟೆ ನಿಂಗೆ ಫಸ್ಟ್ ಹಾಕ್ತೀನಿ ತಿನ್ ಬಾ. ಅಯ್ಯೋ ಫಸ್ಟ್ ಕೊಡ್ದೇಕು, ಆಮೇಕಿಂದ ಯೋಚನೆ ಮಾಡಿವಂತೆ ತಡ್ಗಾಕ್ಬಿಟ್ಟು ಹೊಟ್ಟೆಲ್ಲ ಹಸಿತೈತೆ. ಗೌಡ್ರೆ ಬನ್ನಿ ಕುಂತ್ಕೊ ಬನ್ನಿ, ತಿನ್ ಬನ್ನಿ ಫಸ್ಟು. ಬರ್ರಿ ಕುಂತ್ಕೊ ಬರ್ರಿ. ನಿಮ್ಗೆ ಯಾಕೆ ಆಮೇಕಿಂದ ಇನ್ನೊಂದು ಕಿತ್ತ ಅಟ್ಟೆ ಹಾಕ್ಬೇಕು ನಾನು. ಬನ್ನಿ ಕುಂತ್ಕೊ ಬನ್ನಿ ಸಾರ್ನ. ಬ್ಯಾಡಿ ವಿಜಯ, ಇವತ್ತು ರಮೇಶ್ ಅಣ್ಣವ್ರ ಮನೆಗೆ ಮಟನ್ ಊಟ ಐತಿ. ದೇವರು ಕರೆದಿದ್ರು, ನಾನು ಅಲ್ಲೇ ನೀವು ಹೋಗಿ ತಿನ್ಕೊಬಿಡ್ತೀನಿ. ಏನ್ ಹೇಳ್ತಿದ್ರ ಗೌಡ್ರೆ? ರಮೇಶ್ ಅಣ್ಣರ ಮನೆಗೆ ಮಟನ್ ಊಟನ? ಈ ಜಯಮ್ಮಂಗ್ ಬಂತಿ ಪೀಕ್ಲಾಟ. ಕಡ್ಲೆ ಜಯಮ್ಮ ಫಂಕ್ಷನ್ ಕರೆದಿದ್ರಲ್ವೇನೆ, ಏನೋ ದೇವ್ರು ಮಾಡ್ತಾವ್ರು ಮರಿ ಹೊಡಿತೀವಿ ಅಂತ ಹೇಳ್ಬಿಟ್ಟು. ಅಯ್ಯೋ ಮನೆಯಾಳ ನನ್ನ ಮಕ್ಕಳ, ನಾನೊಂದು ಕರಿಲೇ ಇಲ್ವ ಜಯಕ್ಕ? ಲೇ ಜಯಮ್ಮ ಹೋಗ್ಲಿ ಬಿಡಮ್ಮ. ಜಾಸ್ತಿ ಜನನ ಕರೆದಿಲ್ವಂತೆ, ಮೊರಿ ಒಂದೇ ಒಂದು ಮುರಿ ಹೊಡೆದವ್ರಂತೆ. ನೀನು ಕರೆದ್ರೆ 2 ಮೊರಿ ಹೊಡಿಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲೋ ಅವ ಏನು ಸುಮ್ಕಾಗವನಿ ಅನ್ನಿಸ್ತದೆ. ನೀವು ಸುಮ್ಕಿರ್ರಿ ರೇಗ್ತಿದ್ದು. ಜಯಮ್ಮಂಗೆ ಮಟನ್ನು ಚಿಕನ್ ಅಂದ್ರೆ ಬೋಲಿ ಇಷ್ಟ ಇವಳು, ಅದಕ್ಕಂಗೆ ಹೇಳ್ತಾವಳೆ. ಸರಿ ನೀವು ಹೋಗ್ಬಿಟ್ಟು ಉಣ್ಕೊಂಬಿಟ್ಟು ಬರ್ರಿ. ಇನ್ನೇನು ಮತ್ತೆ ರಾತ್ರಿಗೆ ಒಂದೇ ಕಿತ್ತ ನೀವು ತಿನ್ನೋದು. ನಿಮ್ಗೆ ಅಂತ ಶಾನೆ ಮುದ್ದೆನೂ ತಂದ್ಬಿಟ್ಟಿದ್ದೆ. ಬೇಡ 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 ನಂಗೆ. ಹೋಗ ರಮೇಶ್ ಅಣ್ಣವ್ರ ಮನೆಗೆ ತಿನ್ಕೊಂಬಿಟ್ಟು ಬರ್ತೀನಿ. ರಾತ್ರಿಗೂ ನೋಡೋಣ, ರಾತ್ರಿಗೂ ಬಂದರೆ ಬರ್ತೀನಿ. ಇಲ್ಲ ಅಂದರೆ ಇನ್ನೇನು ಮಟನ್ನು ಹೊಟ್ಟೆ ಎಲ್ಲನೂ ಕರಗದೇ ಇಲ್ಲ ಅಂತದೆ ಹೊಟ್ಟೆಗಿರೋದನ್ನ. ಇನ್ನು ಯಾಕೆ ಸುಮ್ಕೇನೆ ಇರೋದನ್ನೇ ಹೆಂಗೋ ಅಡ್ಜಸ್ಟ್ ಮಾಡು. ನನಗೇನು ರಾತ್ರಿಗೇನು ನನಗೆ ಅಂತ ಮಾಡಕ್ಕೆ ಹೋಗ್ಬೇಡ. ಸರಿ ಆಯ್ತು ಬಿಡಿ, ತಿನ್ಲೇ ಜಯಮ್ಮ. ಇಲ್ಲಾಂದ್ರೆ ರಮೇಶ್ ಅಪ್ಪರ ಮನೆಯವ್ರಿಗೆ ಎಲ್ಲಾನು ಹೊಟ್ಟೆ ನೋವು ಬಂದ್ಬಿಡ್ತದೆ. ಅಲ್ಲ ಕಣ್ಜೇಕ, ನಾನು ಏನು ಫಂಕ್ಷನ್ ಮಾಡಿದ್ರು ರಮೇಶ್ ಅಪ್ಪನ ಹೆಂಡ್ತಿನ ಕರ್ದು ಉಣ್ಣಕ್ಕೆ ಹಾಕ್ತೀನಿ. ಬಾ ತಿನ್ನು ಬಾ ತಿನ್ನು ಬಾ ತಿನ್ನು ಅಂತ ಹೇಳ್ಬಿಟ್ಟು. ಅಲ್ಲ ಮನೆಯಾಳಿ ಈಗ ಮೊರಿ ಕಡ್ದಿದ್ದು ಉಂಡ್ವೆ, ನಾನು ಒಂದು ಮಾತು ಕರ್ದಿಲ್ವಲ್ಲ, ಲೆಕ್ಕ ಹಾಕು. ಈಗ ಮಟನ್ ಊಟ ಅದು ಹೆಸರು ಕೇಳ್ಬಿಟ್ಟು ಈ ಸೊಪ್ಪಿನ ಸಾರು ತಿನ್ಬೇಕು ಅಂದರೆ ಒಂಥರ ಹೊಸೊಳಗೆ ದುಃಖ ಆಯ್ತದೆ ನನಗಂತೂ. ತಿನ್ನೆ ಜಯಮ್ಮ, ಈಗಿತ ನಿನ್ನ ಬರ್ತುಡೆ ಐತಲ್ಲ ನಾಡದ್ದು, ನಿನ್ನ ಬರ್ತುಡೆಗೆ ಒಳ್ಳೆ ಬಿರಿಯಾನಿ ಊಟ ಮಾಡಿಸ್ಬಿಟ್ಟು ಅವಳನ್ನಂತೂ ಕರೆಯೋದೇ ಬೇಡ. ಕಣ್ಜೇಕ ಹಂಗೆ ಮಾಡಬೇಕು. ಈಗ ಸರ್ಸರ್ನ ತಿನ್ನು, ಬಿರುಬಿರ್ನ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ಆಯ್ತದೆ ಅಲ್ಲಿ. ತಿಂತಾಯಿ ಸರ್ಸರ್ನ. ಆಮೇಕಿಂತಲ್ಲಿ ಕ್ಯಾಮೆ ಗಿಮೆ ಎಲ್ಲ ಮುಗಿಸ್ಬೇಕು, ತಿರ್ಗಿ ಅಲ್ಲಿ ಲೇಟ್ ಆಯ್ತದೆ. ನಾನು ಬಂದು ಹೋಗ್ತೀನಿ, ತಿನ್ಕಳಿ. ನೀನು ತಿನ್ಸೇಕ ನಮ್ಮ ಜೊತೆಗೆ ನೀನು ಯಾಕೆ ಸುಮ್ಮನೆ ಕುಂತಿದ್ಯಾ? ನೀನು ಆಕ ತಟ್ಟಿಗೆ ಬೇಡ ತಿನ್ನಿ. ನೀವು ಆಮೇಕಿಂದ ಅನ್ನ ಪನ್ನ ಏನಾರ ಇಕ್ಬೇಕಾರೆ ಒಬ್ರು ಇರಬೇಕು. ಎಲ್ಲರ ತಿನ್ಕೊಂಡು ಕುಂತ್ಕೊಂಡ್ರೆ ಅನ್ನ ಪನ್ನ ಇಕ್ಕಾಕಿಲ್ಲ. ನೀವು ತಿನ್ರಿ. ಅಯ್ಯೋ ನೋಡು, ನೀರು ತರೋದೇನೇ ಮರ್ತೋಗ್ಬಿಟ್ಟೆ. ಇರಿ ಒಂದು ಬಿನ್ಗಿರ ಎತ್ಕೊಂಬಿಟ್ಟು ಬರ್ತೀನಿ. ಏನೇ ಹೇಳ್ರಿ, ಈ ಜಯಕ್ಕವ್ರಿಗೂ ಹೊಲ್ದ ಕೂಲಿಗೆ ಬಂದ್ರೆ ನಮ್ಗೆ ಹೊಟ್ಟೆ ತುಂಬ ಊಟ ಪ್ಯಾರೆಲ್ಲ ಅದೇನು ಕಂಜೂಸ್ ಮಾಡ್ಕೊಂಡು ಅದೇನು ಅವತಾರಗಳು ಮಾಡ್ಕೊಂಡು ಸಿಸೆ ಇಕ್ತರು. ಇವಕ್ಕಯ್ಯ ನೋಡು, ತುಪ್ಪ ಗಿಪ್ಪ ಹಾಕ್ಬಿಟ್ಟು ಎಂಥ ಸಂದಾಗ ನಮ್ದು ಬೇರೆ ಅಲ್ಲ ಅವ್ರದ್ದು ಬೇರೆ ಅಲ್ಲ ನಂಗೇನಿಯ. ಓ ಕಣೆ ಸರಿಯಾಗಿ ಹೇಳ್ದೆ ನೋಡು, ರಾತ್ರಿಗೆ ನಂಗೆ ಸಾರು ಎಲ್ಲ ಕೊಡ್ತೀನಿ ಅಂತ ಬೇರೆ ಹೇಳೈತೆ. ಇಂಥ ಕೆಲಸದವ್ರ ಎಲ್ಲಪ್ಪ ಸಿಗ್ತಾರೆ ಅಲ್ಲ, ಹಿಂಗೆ ನಮಗೆ ಕೂಲಿ ಕೊಟ್ಬಿಟ್ಟು ಹಿಂಗೆಲ್ಲ ನೋಡ್ಕೊಳ್ಳೋದು ಇಲ್ಲಿ ಸಿಗ್ತಾರೆ ಹೇಳು. ಯಪ್ಪ 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 ಮುನಿಯಕ್ಕವ್ರು ಹೊಲಕ್ಕೆ ಹೋಗಿದ್ನಲ್ಲ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು, ಆ ಮುನಿಯಕ್ಕ ಅಯ್ಯಯ್ಯಪ್ಪ ನಾನು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಟ್ಲಾಗಿನೇನಿಯ ಗಂಟಂಗೆ ಹೇಳ್ಬಿಟ್ಟು ಹೋಟ್ಲಾಗಿನೇನಿಯ ಕಟ್ಟಿಸ್ಕೊಂಬಿಟ್ಟು ಬಂದು ಕೊಟ್ಲಲ್ಲ.
ಏ ಆ ಮುನಿಯಮ್ಮ ಹಂಗೆ ಬಾ ಮೈ ಬಗ್ಸ್ಬಿಟ್ಟು ಮಾಡಾಕಿಲ್ಲ ಬೋಲು ಸೋಕಿ ಅವಳಂತಂದ್ರೆ ಓಡ್ಲೂಟ ಇಷ್ಟಿಷ್ಟೇ ಕಟ್ಕೊಟ್ಟಿರ್ತಾರೆ ಕಣ್ಪತಿ ಓಡ್ಲೂಟದಾಗ ಹೊಟ್ಟೆ ತುಂಬ್ತದ ನೀನೇ ಹೇಳು ಅದಕ್ಕೆ ಬೇರೆ ಸೋಡಾ ಪಾಡ ಹಾಕಿರ್ತಾರ ನಮ್ಗೆ ಹೊಟ್ಟೆಗೆ ಯಾವಾಗ ತಕ್ಷಣ ತುಂಬ್ತು ಅಂತ ಅನಿಸ್ಬಿಡ್ತದೆ ಗಾಳಿ ತುಂಬ್ಕೊಂಡಿದ್ದಲ್ಲ ಹೊಟ್ಟೆ ತುಂಬ್ತು ಅನಿಸ್ತದೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ಏನೋ ಹೊಟ್ಟೆಗೆಲ್ಲ ಗುಡ ಅನ್ಸೋದು ಆಮೇಲೆ ತಿರ್ಗಿ ಹೊಟ್ಟೆ ಎಸ್ಯೋದು ಅದು ಇದು ಎಲ್ಲ ಆಯ್ತದೆ ನೋಡು. ಓ ಜೇಕ ಇಲ್ಲೇ ಇಟ್ಕೊಂಡ್ಬಿಟ್ಟು ಬಂದೇನು ಬಾವಿನಾಗೆ? ಉಸ್ ಹಬ್ಬ ಹೂ ಕಣ ಇಲ್ಲೇ ಬಾವಿನಾಗ ಇಟ್ಕೊಂಡ್ಬಿಟ್ಟು ಬಂದೆ. ನಾನ್ ಮನೆಯಿಂದ ಹೊರಡ್ಬೇಕಾದ್ರೆ ಅನ್ಕೊಂಡೆ ಏನೋ ಮರ್ತಂಗಾಯ್ತಾಯ್ತಲ್ಲ ಅಂತ ಅದಕ್ಕೆ ಈ ಕರೆಂಟ್ ರೂಮಾಗೆ ಮಡಗಿತ್ತೀನಿ ಒಂದು ಬಿನ್ಗೆ ಎಂದನ ಹಿಂಗೆ ಹೆಚ್ಚು ಕಮ್ಮಿ ಆಗೋದು ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಬಿನ್ಗೆ ಇತ್ತಿತ್ತು ಯಾವಾಗ ಹೊಡೆದು ಹೋಯ್ತಾ ಇರೋದತ್ತಾಗೆ ಅದಕ್ಕೆ ಈಗಿದ ಪ್ಲಾಸ್ಟಿಕ್ ಬಿನ್ಗೆ ಬೇಡ ಅಂತ ಈಗ ತಾಮ್ರ ತಂದು ಇಕ್ಕಿವ್ನಿ. ಹೂನ್ ಹೇಳಕ ಆದ್ರೆ ಈ ತಾಮ್ರದ ಇಕ್ದಿ ಅಂದ್ರೆ ಕಾಳ್ತನ ನೀ ಸ್ಯಾನೆ ಆಗೋಯ್ತದೆ ಕಾಳ್ತನ ಮಾಡ್ಕೊಂಡು ಒತ್ಕೊಂಡು ಹೊಂಟೋಗ್ಬಿಡ್ತಾರೆ ಗಬ್ ನನ್ನ ಮಕ್ಕಳು ಯಾರು ನಡುವೆ ಸರಿ ಇಲ್ಲ ಹಳ್ಳಿನಾಗಿ ಕುಡುಕ್ ನನ್ನ ಮಕ್ಳು ಇರ್ತಾರಲ್ಲ ಕುಡಿಯೋ ಕಾಸಿಲ್ಲ ಅಂತ ಹೇಳಿದ್ರೆ ಹಂಗೆ ನೀ ದೇವ್ಕೊಂಡು ಹೊಂಟೋಗ್ಬಿಡ್ತಾರೆ ಅದೊಂದಮ್ಮ ತಲೆನೋವು ಇಲ್ಲ ಅಂತ ಹೇಳಿದ್ರೆ ಯಾವ ತಲೆನೋವು ಇರಕ್ಕಿಲ್ಲ ಅಲ್ವೇನಕ್ಕ? ಏ ರೂಮು ಬೀಗ ಹಾಕ್ಬಿಟ್ಟಿರ್ತೀವಲ್ಲ ಯಾರು ಒಳಗಡೆ ಹೋಗಕ್ಕೆ ಹಾಕಿಲ್ಲ ನಾನು ಯಾವಾಗೂ ಏನು ಇದನ್ನೇ ಇಕ್ಕಿಲ್ಲ ಈಗಿತ ಈ ತಾಮ್ರದ ಬಿನ್ಗೆ ಎತ್ಕೊಂಡು ಹೋಗ್ಬಿಟ್ಟು ಸ್ಟೀಲ್ ಬಿನ್ಗೆ ತಂದು ಮಾಡೋಗ್ತೀನಿ ನೋಡ್ತಾ ಇರು ಸುಮ್ಕೇನಿಯ ಯಾಕೆ ಅಲ್ವೇ ಅದೊಂದು ತಲೆನೋವು ತಿರ್ಗ. ಹೂನ್ ಹೇಳ್ಬೇಕ ಅಕ್ಕ ಸಾರು ಮುದ್ದೆ ಮಾತ್ರ ಮಸ್ತು ಸೂಪರ್ ಎಕ್ಸ್ಟ್ರಾ ನೀ ಸಂದಕೈತೆ ಕಣಕ್ಕ ನೀನು ಕೈಯಾಗಿ ತಿನ್ಬೇಕು ಬಿಡು ಸಾಂಬಾರು ಅಂತ ತಿಂದ್ರೆ ರಾತ್ರಿಗೂ ನನಗೂ ಒಂದು ಲೋಟ ಹಾಕ್ಬಿಡಮ್ಮ ಸಾರನ್ನ ನಾನು ಅತ್ತಾಗೆ ಹೋಗ್ಬಿಟ್ಟು ಮುದ್ದೆ ಗೀತೆ ತೊಳಸ್ಕೊತೀನಿ. ನನ್ನ ಗಂಡಂಗೂ ಕಣಕ್ಕ ನಿನ್ನ ಸಾರು ನಿನ್ನ ಕೈ ರುಚಿ ಅಂದರೆ ಭಾಳ ಇಷ್ಟ ಯಾವಾಗೂ ಹೇಳ್ತಾ ಇರ್ತದೆ ಫಸ್ಟ್ ಹೋಗ್ಬಿಟ್ಟು ಹೋಗೋ ಜಯಕ್ಕಂತ ಸಾರು ಹೆಂಗೆ ಮಾಡೋದು ಅಂತ ಕಲಿಸ್ಕೊಬಿಟ್ಟು ಆಮೇಕಿನ್ ಬಾ ಅಂತ ಹೇಳ್ತಾನೆ ಇರ್ತದೆ ಯಾವಾಗೂ ನಾನು ಹೆಂಗೋ ಅಡ್ಡ ದಿಡ್ಡಿಯಾಗಿ ಮಾಡ್ತೀನಿ ನೀವೇನೋ ಬಾಬಳ್ತೀರಾ ಇಲ್ಲ ಇವಳಕ್ಕ ಸಂದಕ್ಕಿನಿ ಇರ್ತದೆ ನಾನು ನೋಡಿ ಇವನೆಲ್ಲ ಸಂದಕ್ಕಿರ್ತದೆ. ಆಯ್ತು ಹೇಳಿ ಬುರ್ರಿ ಸಾರಿಗೆ ಇನ್ನೇ ನನ್ನ ಗಂಡನ ಉಣ್ಣಕ್ಕಿಲ್ಲ ಅನ್ನಿಸ್ತದೆ ನನಗೆ ಒಬ್ಳಿಗೊಂದು ಸೌಟ್ ಸಾರಾದ್ರೆ ಸಾಕು ಇನ್ನೇನು ಬೇಕು ಇನ್ನು ವೇಸ್ಟ್ ಆಯ್ತದೆ ಸೊಪ್ಪು ಗಿಪ್ಪು ಎಲ್ಲ ನನ್ವೆ ಬುರ್ರಿ ಹಂಗೆ ಮುಜ್ಜಿಗೆ ಬೇರೆ ನೀನಿಯ ಇಷ್ಟು ಕಳೆದ್ಬಿಟ್ಟು ಮಡಗಿದ್ದೀನಿ ಮುಜ್ಜಿಗೆ ಅದು ಬೇರೆ ಸುಮ್ಕೆ ಏನಿಯ ವೇಸ್ಟ್ ಆಯ್ತದೆ. ಆಯ್ತು ಹೇಳು ಹಂಗಾರೆ ಒಂದು ತಗೊಬತ್ತೀನಿ 2 ಲೋಟನ ಒಂಚೂರು ಸಾರು ಒಂಚೂರು ಮಜ್ಜಿಗೆ ಹಾಕಿಸ್ಕೊಂಡು ಹೋದ್ರೆ ಹೆಂಗೋ ನನಗೂ ನಮ್ಮ ಅತ್ತೆಗೂ ನನ್ನ ಗಂಡಂಗೆ ಇವತ್ತಿಂದ ತಗ ಹೆಂಗೋ ಹೊರದು ಹೋಗ್ಬಿಡ್ತದೆ. ಅಕ್ಕೋ ನಾಳೆಕೇನು ಕೂಲಿ ಇಲ್ಲ ತಾನೇ? ಇಲ್ಲ ಇವತ್ತೇ ಮುಗಿಸ್ಬಿಡನ್ ಪತಿ ದಿನ 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 ಯಾರು ಬರ್ತಾರೆ ನಾಳೆಗೆ ಬೇರೆ ಕಡೆ ಹೋಗ್ಬೇಕು ಹೊಸ ಕೆಲಸ ಐತೆ ನನಗೂ ಪ್ಯಾಟ್ಗೆ ಹೋಗ್ಬೇಕು ಯಾರೇ ಎಳ್ದಾಡ್ತಾರೆ ಹೇಳು ಇವಾಗ ತಿನ್ಕಳಿ ಇವತ್ತಿಂದ ಎಲ್ಲ ಮುಗಿಸ್ಬಿಟ್ಟು ನಾಳೆಗೆ ನೋಡ್ಕೊಳ್ಳೋಣ ಇನ್ನೊಂದು ಚೂರಿದ್ರೆ ನಾನು ಮುಗಿಸ್ಕೊತೀನೋ ಒಬ್ಳೆ ಬಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ. ಹಂಗೆ ಮಾಡಕ್ಕ ಆದಷ್ಟು 6 ಗಂಟೆ ಗಂಟ ಇರ್ತೀವಿ ಬಿಡು 6 ಗಂಟೆ ಇದ್ದು ನಿಮ್ದು ಎಲ್ಲನೇ ಮುಗಿಸ್ಬಿಟ್ಟೇನೇ ಹೋಯ್ತೀವಿ. ಇನ್ನೇನು ಇದ್ದತಿನ್ನ ನಾಳೆ ಬೇರೆ ನನಗೂ ಬೇರೆ ಕಡೆ ಲೋಕಮಕ್ಕ ಕರ್ದೈತೆ ನಾನು ಕೂಲಿಗೆ ನಾನು ಅಲ್ಲಿಗೆ ಹೋಗ್ಬೇಕು ಇನ್ನು ಎಷ್ಟು ಅಂತ ತಾನೇ ನಾನು ಓಡಾಡಲಿ ಇವತ್ತಿದು ಮುಗಿಸ್ಬಿಟ್ಟು ನಾಳೆ ಅಲ್ಲಿಗೂ ಹೋಯ್ತೀನಿ ನಾನಂತೂ ಇವತ್ತೇ ಮುಗಿಸ್ಬಿಡ್ರಿ. ಅಷ್ಟೇ ಹೇಳಿ ನಾನು ಬಂದು ಹೋಗ್ತೀನಿ ಎಲ್ಲ ಮುಗ್ದೋಗ್ಬಿಡ್ತದೆ ಇನ್ನೇನು ಇಲ್ಲ ಇನ್ನೇನು ನಮ್ಮ ಮನೆಯವ್ರು ಬರೋಕ್ಕಿಲ್ಲ ಅದಕ್ಕೆ ನೀವು ತಿಂದ್ಬಿಟ್ಟು ಹೋಗ್ರಿ ನಾನು ತಟ್ಟೆಗೆ ಹಾಕೊಂಡು ತಿಂದ್ಬಿಟ್ಟು ನಾನು ಬರ್ತೀನಿ. ಹಾಕೊಂಡು ತಿನ್ನಕ ಏನು ಬ್ಯಾರೆ ನಾವು ಬೇಕಾದ್ರೆ ಕುಸ್ಕೊತೀವಿ ತಿನ್ನಿನ ಸುಮ್ಕೆನೆ ಆಮೇಲೆ ನಿನ್ಗೂ ಹಸಿ ಲೇಟ್ ಆಯ್ತದೆ. ತಿನ್ರಿ ಮಜ್ಜಿಗೆ ತಂದಿದ್ದೀನಿ ಮಜ್ಜಿಗೆ ಹಂಗೆ ಲೋಟಕ್ಕೆ ಹಾಕಿಸ್ಕೊಂಡು ಕುಡಿದ್ಬಿಡ್ರಿ ಇಲ್ಲಾಂದ್ರೆ ತಟ್ಟಿಗೆ ಹಾಕಿ ಹೋಯ್ತೀನಿ ತಟ್ಟಿಗೆ ಕುಟ್ಕೊಳ್ಳಿ. ಒಗ್ಗರಣೆ ಹಾಕಿದ್ದೆ ತಾನೇ ಮಜ್ಜಿಗೆಗೆ? ಮಸಾಲ ಮಜ್ಜಿಗೆ ಮಾಡ್ಕೊಬಿಟ್ಟು ಬಂದಿದ್ದೀನಿ ಕಣ್ರಿ ಅಮ್ಮ. ಹಂಗಾದ್ರೆ ಸರಿ